ಮಂಕಲ್ ಅಂತೇಳಿ ಮತ್ತೆ ಅವ್ರನ್ನ ಅನೌನ್ಸ್ ಮಾಡಿದಾಗ ಅವರಿಗೆ ರಾಜ್ಯಸಭಾ ಮೆಂಬರ್ ಆಗಿ ರಾಜ್ಯಾಧ್ಯಕ್ಷರಾಗಲಿ ಅವ್ರನ್ನ ಮಾಡಬೇಕಂತ ಒತ್ತಾಯಿಸ್ತಿರೋ ಶ್ರೀರಾಮ್ ಸೇನೆ ವಾನರ ಸೇನೆ ಅಂತ ಅವ್ರನ್ನ ಈ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಆಮೇಲೆ ಈ ಮಧ್ಯ ಕರ್ನಾಟಕ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟಿಸೋದಕ್ಕೆ ಅನುಕೂಲ ಆಗುತ್ತೆ. ಪಕ್ಷ ಅವಕಾಶ ಮಾಡಿಕೊಟ್ಟಲ್ಲಿ ಶ್ರೀರಾಮುಲಿಗೆ ಯಾವತ್ತೂ ಸೋಲಿಲ್ದಾರೋ, ಯಾಕಂದರೆ ಅವ್ರನ್ನ ಬೇರೆ ಜಿಲ್ಲೆಗಳಿಗೆ ಅವ್ರನ್ನ ಪಕ್ಷ ಅಭ್ಯರ್ಥಿ ಮಾಡಿದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೆದ್ದಾಗ ಈ ಸ್ಥಳೀಯ ಜಿಲ್ಲೆಗೆ ಅವರಿಗೆ ಸೋಲಾಗಿದೆ, ಕಷ್ಟಪಡ್ತಾರೆ. ಅವರು ಇಲ್ಲಿ ಸಂಪರ್ಕ ಕಮ್ಮಿ ಆಗಿದೆ ಕಾರ್ಯಕರ್ತರು, ಹಾಗಾಗಿ ಸೋಲಾಗಿದೆ. ಅವರು ಇಲ್ಲಿ ನಿರಂತರವಾಗಿ ಇದೇ ಜಿಲ್ಲೆಯಲ್ಲಿ ಅವ್ರು ಅಭ್ಯರ್ಥಿ ಮಾಡಿದರೆ ಕರ್ನಾಟಕ ರಾಜ್ಯ ಅವರಿಗೆ ಕಲ್ಯಾಣ ಕರ್ನಾಟಕದಾಗಲಿ ಮಧ್ಯ ಕರ್ನಾಟಕದಲ್ಲಿ ಸೋಲಿದ್ದಿಲ್ಲ ಪಕ್ಷ BJPಗೆ. ಅದಕ್ಕೆ ಕಾರಣ ಪಕ್ಷನೇ ಹೊಣೆ ಆಗುತ್ತೆ ಅವ್ರನ್ನ. ಯಾಕಂದರೆ ಆವತ್ತಿನ ದಿನಗಳಲ್ಲಿ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಅಭ್ಯರ್ಥಿ ಮಾಡಿದ್ದಕ್ಕೆ ಅವರಿಗೆ ಪಕ್ಷ ಅವತ್ತು ಬಲ ಆಗಿದೆ. ಇವತ್ತು ಜಿಲ್ಲೆಯಲ್ಲಿ ಅವರಿಗೆ ಹಿನ್ನಡೆಯಾಗಿದೆ. ಬಟ್ ಅದೇ ಜಿಲ್ಲೆಯಿಂದ ಅವ್ರನ್ನ ಸಂಘಟಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿ ಸಂಘಟಿಸಿದರೆ BJP ಪಕ್ಷ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಸೋಲ್ತಿದ್ದಿಲ್ಲ, ಪಕ್ಷ ಹಿನ್ನಡೆ ಆಗ್ತಿದ್ದಿಲ್ಲ ಎಂಬುದು ನಾವು ಒಂದು ಪಕ್ಷಕ್ಕೆ ಖಂಡಿಸ್ತೇವೆ. ನಾವು ಪಕ್ಷ ಅದನ್ನು ಮನವರಿಕೆ ಮಾಡ್ಕೋಬೇಕು. ಶ್ರೀರಾಮುಲು ಬಗ್ಗೆ ಯಾವುದೇ ಆಗಲಿ ಸಂಡೂರಲ್ಲಿ ಕೂಡ ಅಭ್ಯರ್ಥಿ ಮಾಡಿದರು. ಸಂಡೂರಲ್ಲಿ 18ರಲ್ಲಿ ಅಭ್ಯರ್ಥಿ ಮಾಡಿ ಮತ್ತು ರಾತ್ರಿ ಅವ್ರನ್ನ ಮಂಕಲ್ ಮದುವೆ ಆಗಿದ್ರು. ಮತ್ತೆ 2 ದಿನ ಬಾದಾಮಿ ಆಗಿ ಅಭ್ಯರ್ಥಿ ಮಾಡಿದರು. ಈ ಗೊಂದಲಗಳಲ್ಲಿ ಶ್ರೀರಾಮುಲು ಅವ್ರನ್ನ ಅವರು ಮುಗ್ಧರಾಗಿ ಮನುಷ್ಯ ಅವರು ಪಕ್ಷದ ತಾಯಿ ಅಂತ ತಿಳ್ಕೊಂಡು ಅವ್ರು ಎಲ್ಲಿ ಕಳಿಸಿದ್ರೆ ಅಲ್ಲೇ ಹೋಗಿ ಅವ್ರು ಸ್ಪರ್ಧೆ ಮಾಡಿ ರಾತ್ರಿ ಅದೆಲ್ಲ ತೊಗೊಂಡು ಮಾನಸಿಕವಾಗಿ ಎಲ್ಲ ಅವರು ತಯಾರಾಗಿ ಸ್ಪರ್ಧೆ ಮಾಡಿದ ರಾಜಕೀಯ ಅಷ್ಟು ಸುಲಭವಲ್ಲ. ಆದರೆ ಅವರು ಅದರ ಪಕ್ಷ ಪರೀಕ್ಷೆಯನ್ನು ಅವರು ಜಯಿಸಿದರು. ಅಂಥ ವ್ಯಕ್ತಿಗಳನ್ನು ನಾವು ಇವ್ರನ್ನ ಜಿಲ್ಲೆಯಲ್ಲಿ ಅವ್ರನ್ನ ಒಬ್ಬ ಅಭ್ಯರ್ಥಿಯಾಗಿ ಮಾಡಿ ಮೊನ್ನೆ ಸಂಡೂರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಅವರು ಮಾಡಲಿಲ್ಲ, ಮಾಡಿದರೆ ಬಲ ಬರೋದು. ಈಗ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯ ಅಧ್ಯಕ್ಷರಾಗಲಿ ಮತ್ತು ಈ ರಾಜ್ಯಸಭಾ ಮೆಂಬರ್ ಮಾಡಿದರೆ ಪಕ್ಷ ಯಾವತ್ತೂ ಹಿನ್ನಡೆ ಆಗಲ್ಲ, ಪಕ್ಷ ಗೆಲ್ಲುತ್ತೆ. ಅವರಿಗೆ ಅಧಿಕಾರಕ್ಕೆ ಬರೋದು ಯಾರ ಕಡೆ ಸಾಧ್ಯ ತಪ್ಪಿಸೋದು ಅಂತ ನಾನು ಮಾತನ್ನು ಹೇಳಕ್ಕೆ ಬಯಸ್ತೀನಿ.